ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ ಈಗ ವ್ಯಾಪಕ ಆಕ್ರೋಶಕ್ಕೆ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಕೊಲೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಅಂತೂ ನೇಹಾ ಕೊಲೆಗೆ ರಾಜಕೀಯ ಸ್ವರೂಪವನ್ನು ಕೊಟ್ಟಿದೆ. ಲವ್ ಜಿಹಾದ್ ಅಂತಲೂ ಕೂಡ ಆರೋಪಿಸ್ತಾ ಇದೆ. ಇದರ ನಡುವೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಬಿಜೆಪಿ ಮಾಡಿರುವಂತಹ ಎಲ್ಲ ಆರೋಪವನ್ನು ನಿರಾಕರಿಸಿದ್ದಾರೆ. ಇದು ವೈಯಕ್ತಿಕ ವಿಚಾರಕ್ಕೆ ನಡೆದ ಕೊಲೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳಿದ್ದಾರೆ. ಇದು ವೈಯಕ್ತಿಕ ಎಂಬ ಸಿಎಂ ಹೇಳಿಕೆಗೆ ಖುದ್ದು ನೇಹಾ ತಂದೆ ನಿರಂಜನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿರಂಜನ್ ಕಾಂಗ್ರೆಸ್ನ ಕಾರ್ಪೊರೇಟರು ಕೂಡ ಹೌದು. ಇದನ್ನು ಗಮನಿಸಬೇಕಾಗುತ್ತೆ. ಮಗಳನ್ನ ಕಳೆದುಕೊಂಡ ನೋವಲ್ಲಿ ನಾವಿದ್ದೇವೆ. ಇಂತಹ ಸಮಯದಲ್ಲಿ ಈ ರೀತಿ ಸಿಎಂ ಹೇಳಿಕೆ ನೀಡಿರೋದು ಖಂಡನೀಯ ಅಂತ ಹೇಳಿದ್ದಾರೆ. ಇಂತಹ ಮಾತಿನಿಂದ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ವೈಯಕ್ತಿಕ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ನಾವೇನು ಮುಸ್ಲಿಮರ ಸಂಬಂಧಿಕರ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಯ ಜೊತೆಗೆ ನಾವು ವ್ಯಾಪಾರ ಮಾಡ್ತಾ ಇದ್ವಾ? ಈ ರೀತಿ ಹೇಳಿಕೆ ಕೊಟ್ಟರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂಥೇಳಿ ಕೊಲೆಯಾದಂತಹ ನೇಹಾ ತಂದೆ ಪಬ್ಲಿಕ್ ಟಿವಿಗೆ ನಿರಂಜನ್ ಹಿರೇಮಠ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಮಗಳನ್ನು ಕಳ್ಕೊಂಡು ನಾವು ಬಹಳ ದುಃಖದಾಗಿದ್ದೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಈ ರೀತಿ ಅವರು ವೈಯಕ್ತಿಕವಾಗಿ ಅಂದ್ರೆ ನಾವೇನು ಮುಸ್ಲಿಂ ಸಂಬಂಧಿಕರ ಅಥವಾ ಲವ್ ಜಿಹಾದ್ ಅನ್ನೋ ಒಂದು ಪದಕ್ಕೆ ನಾವೇನಾರ ತುಷ್ಟೀಕರಣ ಮಾಡ್ತೀವಿ. ನಾವು ಯಾರು ಅದಕ್ಕೆ ಜೊತೆ ಇದ್ದೀವಿ. ವೈಯಕ್ತಿಕ ಅಂದ್ರೆ ಏನು? ನಾವೇನು ವ್ಯಾಪಾರ ಮಾಡ್ತಿದ್ವಿ ಅವ್ರು ಕೂಡ ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ? ಇದು ಖಂಡನೀಯ. ಈ ರೀತಿ ಹೇಳಿಕೆ ಕೊಡಬಾರ್ದು. ನಮಗೂ ಕೂಡ ಅದೇ ದುಃಖ ಆಗತೈತಿ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನನ್ನ ಮಗಳನ್ನು ಕಳ್ಕೊಂಡು ನಾನು ಒದ್ದಾಡತ್ತೀನಿ. ನನ್ನ ಕುಟುಂಬ ಒದ್ದಾಡತ್ತೆ. ನನ್ನ ಬಂಧು ಬಳಗ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಚಿಂತನೆಯಲ್ಲಿ ಇದ್ದಾರೆ. ಭಯ ಭೀತಿನಲ್ಲಿ ಆಗಿದ್ದಾರೆ. ನಾನು ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಏನಂತ ಹೇಳಿ ನಿಮಗೆ? ಏನಕ್ಕೆ ಏನು ಅವ್ರು ಕೂಡ ವ್ಯಾಪಾರ ಇತ್ತಾ? ಏನು ಕೊಡ್ತಗೊಳ್ಳೋದಿತ್ತ? ಅಥವಾ ಏನಾದ್ರು ಸಂಬಂಧ ಬೆಳೆಸಿದ್ವಿ? ವೈಯಕ್ತಿಕ ಅಂತೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೀಯ ಐತೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ರಿ? ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ. ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಸದ್ಯದ ಪರಿಸ್ಥಿತಿಯಲ್ಲಿ. ಖಂಡಿತ ಸುಳ್ಳು ಸರ್. ಯಾವ ಕಾರಣಕ್ಕೂ ಆ ರೀತಿ ಇಲ್ಲ. ಇವರೆಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಕೂಡ ನನ್ನ ಮಗಳದೇ ತಪ್ಪು ಇರೋರ ಜೊತೆ ಬಿಂಬಿಸಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟು ಆಕೆಗೆ ಅಪವಾದ ಕೊಡುವಂಥ ನಡೆಸಿದ್ದಾರೆ. ಆ್ಯಕ್ಚುಲಿ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಮಾಡಿ ಆಕೆಗೆ ಆಲ್ರೆಡಿ ಒಂದು ಎನ್ಕೌಂಟ್ರ್ ಮಾಡಿ ಅವನ್ನ ಗಲ್ಲಿಗೇರಿಸಿದರೆ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಮ್ಮ ಎರಡು ಬೇಡಿಕೆದ್ದು. ಅಂಥದ್ರಾಗಿಂತ ಹೇಳಿಕೆ ಕೊಟ್ಟರೆ ನನಗೇನು ಅನಿಸ್ತೈತಿ, ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕೆನ ಆತ್ಮಕ್ಕೆ ಶಾಂತಿ ಕೊಡೋಂಥ ಕೆಲಸ ಮಾಡ್ತಾಯಿಲ್ಲ. ನೋಡಿ, ಇಂಥವೆಲ್ಲನೂ ಕೂಡ ಇಂಥವು ಇನ್ಸಿಡೆಂಟ್ಸು ಎಲ್ಲ ಕಡೆ ಆಗ್ತವೆ. ಇದರ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯತರಾಗಿ ನಾವು ಯಾರೋ ಒಬ್ಬರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರೆ ಇಡೀ ಸಮಾಜ ತಪ್ಪ, ಹೀಗೆ ಅದು ಪ್ರಶ್ನೆ ಅಲ್ಲ. ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಾವು ಅದನ್ನು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಅತ್ಯಂತ ಹೇಯವಾದಂಥ ಕೃತ್ಯ ಅದು. ಅವ್ರನ್ನ ಬಂಧಿಸಿದ್ದಾರೆ. ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ. ಕಠಿಣವಾದಂಥ ಶಿಕ್ಷಣ ಕೊಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಹ ಇಂಥವಕ್ಕೆ ಯಾವುದಕ್ಕೂ ಕೂಡ ನಾವು ಸ್ವಲ್ಪನೂ ಕೂಡ ಸಹ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಪ್ರಶ್ನೆ ಬರೋದಿಲ್ಲ. ಇದು ಯಾವುದೇ ಜಾತಿಯದ್ದು ಅಲ್ಲ, ಯಾವುದೇ ಜಾತಿಯವರಾಗಲಿ. ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ. ಈಗಾಗಲೇ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶಾಮನೂರು ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದರು. ಯಾವುದೂ ಕೇಳಿದಾಗ ಭಯ ಪಡೋಕೆ ಹೋಗ್ಬೇಡ, ನಾವು ನಿನ್ನ ಜೊತೆಗದೇವಿ, ಪಾರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನೀ ಏನಿದ್ರು ಏನು ಸತ್ಯ ಐತೆ ಅದನ್ನೇ ಹೇಳ, ಯಾರು ಹೇಳಿದ್ರು ಅವ್ರಿಗೆ ಕೌಂಟರ್ ಕೊಡು ಅಂತ ಹೇಳಿದ್ದಾರೆ. ಅಂತ ಒಂದು ನಮ್ಮ ವೀರಶೈವಲಿಂಗಾಯತ ಸಮಾಜ ಈಗ ಆಲ್ರೆಡಿ ಡಿಸ್ಕಷನ್ ಎಲ್ಲ ಇದ್ದಾರೆ. ಈ ರೀತಿಯ ವಿಚಾರಗಳಲ್ಲಿ ನಮ್ಮ ರಾಜಕಾರಣಿಗಳಿಗೆ ಯಾಕೆ ಈ ರೀತಿಯ ಬಾಯಿ ಚಪಲ ಅನ್ನೋದು ಗೊತ್ತಾಗಲ್ಲಪ್ಪ. ಒಂದು ಕಡೆ ತನಿಖೆ ನಡೀತಾ ಇದೆ, ತನಿಖೆ ಮುಗಿಲಿ, ಅದಾದ್ಮೇಲೆ ಎಲ್ಲದೂ ಕೂಡ ಗೊತ್ತಾಗುತ್ತೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮುಗಿದೋಯ್ತು. ಅದಕ್ಕೂ ಮೊದಲೇನೆ ಇವ್ರು ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ, ಇದು ವೈಯಕ್ತಿಕ ಕಾರಣಕ್ಕಾಗಿರೋದು ಅಂತ ಹೇಳಿ.